ಸಾರಿ ಮಂತ್ರ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ವಿಧಿನ್ ನೋಡಿದ್ಯಾ? ಹುಷಾರಿಲ್ದೇ ಇರೋದು ನಿನಗೆ, ನಿನ್ನ ನೋಡ್ಕೊಳಕ್ ನಾನ್ ಬಂದೆ. ಆದ್ರೆ ನೀನೇ ನನಗೆ ಆರೈಕೆ ಮಾಡೋ ಥರ ಆಗೋಯ್ತು. ಅಯ್ಯೋ, ಬರೀ ಇದೆಲ್ಲ ಆರೈಕೆನಾ? ಮಂತ್ರ, ನನ್ನೊಂದು ನಿಜ ಹೇಳ, ನನ್ನನ್ನ ನಿಮ್ಮಷ್ಟು ಚೆನ್ನಾಗಿ ಯಾರೂ ಇಲ್ಲಿ ನೋಡ್ಕೊಂಡಿಲ್ಲ ಮಂತ್ರ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ ಕೇಳ್ತೀಯಾ? ಎಷ್ಟೆಲ್ಲ ಹೇಳ್ತೀನಿ ಇದೆಲ್ಲ ಹೇಳ್ಬೇಡ ಅಂತ. ನಾವಿಬ್ರು ಫ್ರೆಂಡ್ಸು. ಅದು ಅಲ್ಲದೆ ನಾನೊಬ್ಳು ನರ್ಸ್. ಥ್ಯಾಂಕ್ಸ್ ಹೇಳೋ ಕಲ್ಪನೆ ಇಟ್ಕೊಂಡು ನಾವೀ ಕೆಲಸ ಮಾಡಲ್ಲ. ನರ್ಸ್ ಕೆಲಸ ಅನ್ನೋದು ತುಂಬಾ ಸೀಕ್ರೆಟ್ ಕೆಲಸ ಅನ್ಕೊಂಡಿದೀವಿ. ಹೌದಲ್ವಾ? ಈ ತರ ಸೇವೆ ಮಾಡೋ ಕೆಲಸ ಅಷ್ಟು ಸುಲಭ ಅಲ್ಲ ಅಲ್ವಾ? ಇವಾಗ ನೋಡು, ನನಗೆ ಒಳಗಾಯ ಆಗಿದೆ. ಅಯ್ಯೋ, ತುಂಬಾ ಹೊಡೆದು ಬಿಟ್ಲ ಮಂತ್ರ. ಪರವಾಗಿಲ್ಲ, ಈ ಗಾಯ ಹೊರಟೋಗುತ್ತೆ. ಆದ್ರೆ ಮನ್ಸಿಗಾಗಿದ್ದಿಲ್ಲ ಗಾಯ, ಅದಕ್ಕೆ ಮದ್ದಿಲ್ಲ. ಮನ್ಸಿಗಾಗಿರೋ ಗಾಯ ಅಂಥದ್ದೇನಾಯ್ತು ಮಂತ್ರ? ಬೇಡ ಬಿಡಿ, ಸುಮ್ಮನೆ ನನ್ನ ಪರ್ಸನಲ್ ವಿಷಯ ನಿಮ್ಗೆ ಯಾಕೆ? ಮತ್ತೆ ನೀನ್ ನನ್ನ ಫ್ರೆಂಡು ಅಂದಿದ್ದಲ್ಲ ಸುಳ್ಳ? ಅದು ಹಾಗಲ್ಲ. ಈಗಾಗಲೇ ನೀವೇ ನೋಡಿದ್ದೀರಾ. ಮತ್ತೆ ನಾನು ನಿಮಗೆ ಯಾಕೆ ಅಂತ. ಪರವಾಗಿಲ್ಲ, ಹೇಳು. ಸುಶಾಂತ್ಗೂ ನನಗೂ ಮದುವೆ ಆಗೋದಿತ್ತು ಅಂತ ಹೇಳಿದ್ನಲ್ವಾ? ಆ ಮದುವೆ ಆಗ್ತಿರೋ ಥರ ಮಾಡಿದ್ದೆ ಅಶಾಂತಿ. ಹಾ, ಹೇಳಿದ್ದೆ ಅಲ್ವಾ ನೀನು? ಸುಶಾಂತ್ ನನ್ನ ಲವ್ ಮಾಡಿದ್ದು, ಎಂಗೇಜ್ಮೆಂಟ್ ಮಾಡೋ ಥರ ಮಾಡಿದ್ದು. ಇದೆಷ್ಟು ನಾಟಕ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅದು ಒಂದು ಸ್ವಂತ ಬುದ್ಧಿಯಿಂದ ಮಾಡಿಲ್ಲ, ಯಾರೋ ಹೇಳ್ಕೊಟ್ಟು ಮಾಡಿದ್ದು. ಯಾರು? ಶಾಂತಿ. ಅವಳೇ ಆ ನಾಗಿಣಿ ಶಾಂತಿ. ನಿನ್ನ ಈ ಥರ ಎಲ್ಲ ನಂಬಿಸಿ ಮೋಸ ಮಾಡೋ ಅವಶ್ಯಕತೆ ಅವಳಿಗೆ ಏನಿತ್ತು? ಅಲ್ಲೇ ಮುಖ್ಯವಾದ ವಿಷಯ ಇರೋದು. ಶಾಂತಿ ಅನ್ನೋ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ಶೂರೆನ್ಸ್ ದುಡ್ಡಿತ್ತು. ಅವಳು ಸತ್ತೋಗಿದ್ದಾಳೆ ಅಂತ ನಂಬಿ ಆ ದುಡ್ಡನ್ನ ಲಪ್ಟಾಯಿಸೋ ಪ್ಲಾನ್ ಮಾಡಿದ್ರು. ಅದಾಗೋಯ್ತು. ಅದಾದ್ಮೇಲೆ ನಿಮ್ಮನೆಗೆ ಹೋಗಿ ಸೇರ್ಕೊಂಡ್ಲು ನಿಮ್ಮ ಅಣ್ಣನ ಜೊತೆ. ಅವಳ ಮಗನ್ ನೋಡಿದ್ಲು, ಮತ್ತೆ ಶಾಂತಿ ನಿವಾಸದ ಆಸೆ ಹುಟ್ಕೊಳ್ತು. ಅದಕ್ಕೆ ಎಲ್ರನ್ನೂ ನಮ್ಸೋ ಥರ ನಾಟಕ ಮಾಡಿ ಹೊಸ ಮದುವೆ ಹೆಣ್ಣಿನ ಥರ ಶಾಂತಿ ನಿವಾಸಕ್ಕೆ ಬರೋಕ್ಕೆ ಟ್ರೈ ಮಾಡ್ತಿದ್ಲು. ನನಗೆ ಕೋಪ ಬಂತು. ಅದು ಹೇಗೆ ಏನು ಅಂತ ಕೇಳಕ್ಕೆ ಹೋದ್ರೆ ನನ್ನ ಮೇಲೆ ಏನೇನೋ ಕತೆ ಕಟ್ಬಿಟ್ಲು. ಏನೋ ಸೀನ್ ಕ್ರಿಯೇಟ್ ಮಾಡಿದ್ಲು. ನನ್ನ ಗಂಡನ ಅವಳು ಮದುವೆ ಆಗಬೇಕು ಅನ್ನೋಕ್ಕೋಸ್ಕರ ಏನೇನೋ ಮಾಡಿದ್ಲು. ಅವಳಿಗೆ 2 ಬಂಪರ್ ಲಾಟ್ರಿ, ಇನ್ಶೂರೆನ್ಸ್ ದುಡ್ಡು, ಹಳೆ ಗಂಡ. ಅಬ್ಬಬ್ಬಬ್ಬಬ್ಬಬ್ಬಾ, ಎಷ್ಟು ದೊಡ್ಡ ಕ್ರಿಮಿನಲ್ ಪ್ಲಾನ್ ಇದೆ ಅವಳ್ದು. ಅದೆಷ್ಟು ಚೆನ್ನಾಗಿ ಯೋಚನೆ ಮಾಡಿ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದಾಳಲ್ವಾ? ಅಲ್ವಾ? ಅದಕ್ಕೆ ನಾವಿಬ್ರು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಆ ಇನ್ಶೂರೆನ್ಸ್ ಮ್ಯಾಟ್ರನ್ನ ತರಬೇಕು. ಅದಂತಂದ್ರೆ ಬೇರೆನೇ ಕಥೆ ಆಗತ್ತೆ. ಗಂಡ ಹೆಂಡತಿ ಇಬ್ರು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಸುಶಾಂತು ಅವಳನ್ನ ಜೈಲಿಗೆ ಹಾಕಿಸ್ಬೋದು. ಸುಶಾಂತ್ನ ಮಾತ್ರ ಜೈಲಿಗೆ ಹಾಕಿಸ್ಬೇಕು. ಅವಳು ಹೊರಗಡೆನೇ ಇರಬೇಕು, ಹಲ್ಕಿತ್ತಿರೋ ಹಾವ್ ಥರ. ಆಗ ನಾವು ನೀನೊಂದು ಕಡೆ ಹೊಡಿಬೇಕು, ನಾನೊಂದು ಕಡೆ ಹೊಡಿಬೇಕು. ಆ ಹೊಡೆತ ಹೇಗಿರ್ಬೇಕು ಅಂದ್ರೆ ತತ್ತರ್ಸೋಗ್ಬೇಕವಳು. ಅದೆಲ್ಲ ಓಕೆ, ಆದ್ರೆ ನನ್ಗೊಂದು ಪ್ರಶ್ನೆ ಇದೆ. ಇಷ್ಟು ದೊಡ್ಡ ಫ್ರಾಡ್ ಆಗಿದ್ದಾಳಲ್ಲ ಅವಳು ಶಾಂತಿ, ಅವಳ ಬ್ಯಾಕ್ಗ್ರೌಂಡ್ ಹೇಳು ಸ್ವಲ್ಪ. ಅಂತ ದೊಡ್ಡ ಬ್ಯಾಕ್ಗ್ರೌಂಡ್ ಏನಿಲ್ಲ, ಅಂತ ಏನು ಓದೂ ಇಲ್ಲ ಅವಳು. ಹೈಸ್ಕೂಲು ಓದಿಲ್ಲ ಅಂದ್ರಪ್ಪ.
ಹೌದಾ? ಹೈಸ್ಕೂಲು ಓದ್ದೇ ಇರೋಳು ಇಷ್ಟ ದೊಡ್ಡ ಕ್ರಿಮಿನಲ್ ಮತ್ತೆ ಹೇಗೆ ಮಂತ್ರ? ನನಗೆ ಅರ್ಥ ಆಗ್ತಿಲ್ಲ ಇದೆಲ್ಲ. ನಿನಗೆ ಅರ್ಥ ಆಗದೆ ಇರೋದು ತುಂಬಾ ಇದೆ. ಹೋಗ್ತಾ ಹೋಗ್ತಾ ನೀನೇ ಎಲ್ಲ ಅರ್ಥ ಮಾಡ್ಕೋತೀಯ. ಮಂತ್ರ, ಏನ್ ಹೇಳ್ದೆ ನೀನು? ಇಲ್ಲ, ಅವಳ ಬಗ್ಗೆ ಅರ್ಥ ಆಗದೆ ಇರೋದು ತುಂಬಾ ವಿಷಯ ಇದೆ. ನಾನಿಲ್ಲಿಂದ ಬಿಡ್ಸ್ ಕರ್ಕೊಂಡು ಹೋಗ್ತೀನಲ್ಲ, ನೀನೇ ಅವಳ ಹತ್ರ ಮಾತಾಡ್ತೀಯಲ್ವಾ, ಅವಳ ನೋಡ್ತೀಯಲ್ವಾ, ಅವಾಗ ಗೊತ್ತಾಗತ್ತೆ. ಅದನ್ನ ಹೇಳಕ್ ಬಂದೆ ಅಷ್ಟೆ. ಯಾಕಮ್ಮ ಕಾರ್ ನಿಲ್ಲಿಸ್ಬಿಟ್ಟೆ? ಏನಾಯ್ತು?